ಭಾರತೀಯ ಮಿಲಿಟರಿಯಲ್ಲಿ ನೇರ ನೇಮಕಾತಿಗೆ ಅರ್ಜಿ ಆಹ್ವಾನ. ಅಭ್ಯರ್ಥಿಗಳ ಅರ್ಹತೆಯ ವಿವರ ಇಲ್ಲಿದೆ. ಭಾರತೀಯ ಮಿಲಿಟರಿಯು ಅವಿವಾಹಿತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ಕ್ರೀಡಾ ಕೋಟಾದಡಿ ನೇರ ನೇಮಕಾತಿ ಮೂಲಕ ಹವಿಲ್ದಾರ್ ಮತ್ತು ನಾಯಿಬ್ ಸುಬೇದಾರ್ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಬಿಡುಗಡೆ ಮಾಡಿದೆ. ಈ ಹುದ್ದೆಗಳಲ್ಲಿ ಆಸಕ್ತಿ ಇರುವವರು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಕರೆಯಲಾದ ಹುದ್ದೆಗಳು. ಅಭ್ಯರ್ಥಿಗಳ ಅರ್ಹತೆ ವಿವರ ಇಲ್ಲಿದೆ. ಅಥ್ಲೆಟಿಕ್ಸ್, ಬ್ಯಾಸ್ಕೆಟ್ಬಾಲ್, ಬಾಕ್ಸಿಂಗ್, ಡೈವಿಂಗ್, ಫುಟ್ಬಾಲ್, ಫೆನ್ಸಿಂಗ್, ಜಿಮ್ನಾಸ್ಟಿಕ್, ಹಾಕಿ, ಹ್ಯಾಂಡ್ಬಾಲ್, ಜೂಡೋ, ಕಬಡ್ಡಿ, ಕಾಯ್ಕಿಂಗ್ ಮತ್ತು ಸ್ವಿಮ್ಮಿಂಗ್, ಸೇಲಿಂಗ್, ಶೂಟಿಂಗ್, ಟ್ರಯಾಥ್ಲಾನ್, ವಾಲಿಬಾಲ್, ವೇಟ್ಲಿಫ್ಟಿಂಗ್, ಕುಸ್ತಿ, ವಿಂಟರ್ ಗೇಮ್ಸ್, ರೋವಿಂಗ್ ಕ್ರೀಡೆಗಳಲ್ಲಿ ಜೂನಿಯರ್ ಮೆಡಲಿಸ್ಟ್, ಸೀನಿಯರ್ ಮೆಡಲಿಸ್ಟ್ ಸಾಧನೆ ಮಾಡಿದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಕನಿಷ್ಠ 10ನೇ ತರಗತಿ ಪಾಸಾಗಿರಬೇಕು. ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕಕ್ಕೆ ಕನಿಷ್ಠ 17 ವರ್ಷ 6 ತಿಂಗಳು ಆಗಿರಬೇಕು. ಗರಿಷ್ಠ 25 ವರ್ಷ ವಯಸ್ಸು ಮೀರಿರಬಾರದು. ಅಭ್ಯರ್ಥಿಗಳು 2000 ಮಾರ್ಚ್ 31 ಮತ್ತು 2007 ಏಪ್ರಿಲ್ 1 ನಡುವೆ ಜನಿಸಿರಬೇಕು. ಅಭ್ಯರ್ಥಿಗಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕ್ರೀಡೆಯಲ್ಲಿ ಜೂನಿಯರ್ ಲೆವೆಲ್ ಅಥವಾ ಸೀನಿಯರ್ ಲೆವೆಲ್ ಮೆಡಲಿಸ್ಟ್ ಆಗಿರಬೇಕು. ಇತರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಅನ್ನು ಅಧಿಸೂಚನೆಯಲ್ಲಿ ಸೂಚಿಸಿದಂತೆ ಮಹಿಳಾ, ಪುರುಷ ಅಭ್ಯರ್ಥಿಗಳು ಹೊಂದಿರಬೇಕು. ಅರ್ಜಿ ಸಲ್ಲಿಸಿದ ಶಾರ್ಟ್ಲಿಸ್ಟ್ ಆದವರನ್ನು ಮಿಲಿಟರಿ ಕೇಂದ್ರಗಳಿಗೆ ಟ್ರಯಲ್ ಪರೀಕ್ಷೆಗಳಿಗೆ ಆಹ್ವಾನಿಸಲಾಗುತ್ತದೆ. ಇಲ್ಲಿ ತರಬೇತಿ ನೀಡಲಾಗುತ್ತದೆ. ನಂತರ ಅನರ್ಹರನ್ನು ಮನೆಗೆ ಕಳುಹಿಸಲಾಗುತ್ತದೆ. ಅರ್ಹತೆ ಪಡೆದವರನ್ನು 3 ವರ್ಷದ ಪ್ರೊಬೇಷನರಿ ಅವಧಿಯಲ್ಲಿ ನಿಯೋಜಿಸಲಾಗುತ್ತದೆ. ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ, ಅಧಿಸೂಚನೆಯ PDF ಫೈಲ್ನಲ್ಲಿ ಕೊನೆಯಲ್ಲಿ ನೀಡಲಾದ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಿ. ನಂತರ ಭರ್ತಿ ಮಾಡಿದ ಅರ್ಜಿಯನ್ನು ಕೆಳಗಿನ ವಿಳಾಸಕ್ಕೆ ಸಲ್ಲಿಸಿ. ಅರ್ಜಿಯೊಂದಿಗೆ ಶೈಕ್ಷಣಿಕ ಅರ್ಹತೆಗಳು, ಕ್ರೀಡಾ ಸಾಧನೆಯ ಸರ್ಟಿಫಿಕೇಟ್ಗಳನ್ನು ಸಹ ಲಗತ್ತಿಸಿ ಕಳುಹಿಸಬೇಕು. ಅರ್ಜಿ ನಮೂನೆಗಾಗಿ ಅಧಿಸೂಚನೆಗಾಗಿ ಭೇಟಿ ನೀಡಬೇಕಾದ ವೆಬ್ ವಿಳಾಸ www.joinindianarmy.nic.in. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 2025 ಫೆಬ್ರವರಿ 28. ಅರ್ಜಿ ಸಲ್ಲಿಸಬೇಕಾದ ವಿಳಾಸ ಆರ್ಮಿ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್, ನಿರ್ದೇಶಕರು PT ಮತ್ತು ಸ್ಪೋರ್ಟ್ಸ್ ಜನರಲ್ ಸ್ಟಾಫ್ ಬ್ರಾಂಚ್, ರೂಮ್ ನಂಬರ್ 747A ವಿಂಗ್, ಸೇನಾ ಭವನ್, PO ನವದೆಹಲಿ. ಆಫ್ಲೈನ್ ಹೊರತುಪಡಿಸಿ ಇತರೆ ಯಾವುದೇ ಮಾದರಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅರ್ಜಿ ನಮೂನೆಯಲ್ಲಿ ಕೇಳಲಾದ ಮಾಹಿತಿಗಳನ್ನು ಸರಿಯಾಗಿ ಓದಿಕೊಂಡು ನೀಡಬೇಕು. ನಂತರ ಸದರಿ ಮಾಹಿತಿಗಳಿಗೆ ಅನುಗುಣವಾಗಿ ದಾಖಲೆಗಳನ್ನು ಲಗತ್ತಿಸಬೇಕು. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.